ಗಿರಮಲ್ಲಪ್ಪ ಎಸ್ ಕಡಪಟ್ಟಿಯವರ ಸಾರಥ್ಯದಲ್ಲಿ ಜೈ ಹುನ್ನೂರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ದಿನಾಂಕ 27 ಆಗಸ್ಟ್ 2024ರಂದು ಜಮಖಂಡಿಯ ಎಜೆ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರಜ್ ಕುಡ್ರಾನಿಯವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಕೊಲೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಜಮಖಂಡಿಯಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಲಾಯಿತು. ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರಜ್ ಕುಡ್ರಾನಿ ಅವರು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಬೆಲೆ ಇಲ್ಲದಂತಾಗಿದೆ, ಮಹಿಳೆಯರನ್ನು ಭಾರತಾಂಬೆಗೆ ಹೋಲಿಸುತ್ತಾರೆ, ಭಾರತಾಂಬೆಗೆ ಅತ್ಯಾಚಾರ ಮಾಡುತ್ತಾರೆ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸ್ವಾಭಿಮಾನವಿದೆ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಗೌರವ ಕೊಡಬೇಕು, ತಾಯಿ ಮತ್ತು ಸಹೋದರಿಯಂತೆ ಎಲ್ಲರನ್ನೂ ಕಾಣಬೇಕು ಎಂದು ಮಾಧ್ಯಮದ ಮುಖಾಂತರ ಮಾತನಾಡಿದರು. ಹಾಗೂ ವಿದ್ಯಾರ್ಥಿನಿಯನ್ನು ರೇಪ್ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರಜ್ ಕುಡ್ರಾನಿ, ಪ್ರವೀಣ್ ಹೊಳೆಪಗೋಳ್, ಪರಶುರಾಮ ಕಾಂಬಳೆ, ಗಜಾನನ ಸ್ವಾಮೀಜಿ, ಭೀಮು ಮೀಸಿ, ಸದಾಶಿವ ಕಾಂಬಳೆ, ಅರುಣ್ ಲಗಳಿ, ಗುರುನಾಥ ತೇರ್ದಾಳ್, ಅಮರ್ ಯಂಕಪ್ಪಗೋಳ್, ಬಂಧು ಝಾರೆ, ಆದಿತ್ಯ ಟಕೂಡ್, ನಾಗು ಮೀಸಿ ಸೇರಿದಂತೆ ಎಲ್ಲ ಕಾರ್ಯಕರ್ತರು, ಹೋರಾಟಗಾರರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ವರದಿ ರವಿಕುಮಾರ್ ಸಿಂಗೆ, ಜೈ ಹುನ್ನೂರ ನ್ಯೂಸ್ ಚಾನಲ್, ಉಪಸಂಪಾದಕರು ಜಮಖಂಡಿ. ನೇರ ದಿಟ್ಟ ಕೈಗನ್ನಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಈ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಏನು ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನ್ ತಿಳ್ಕೊಂಡಾರೋ ಯಾರಿಗೂ ಗೊತ್ತು. ಮತ್ತೆ ತಾವ ಮಹಿಳೆಯನ್ನ ಭಾರತಾಂಬೆ ಅಂತಂದು ಹೋಲಿಸ್ತಾರ. ಆ ಭಾರತಾಂಬೆ ಮೇಲೆ ಎಷ್ಟು ಅತ್ಯಾಚಾರ ಮಾಡತ್ತಾರ, ಅದ ಯಾರಿಗೀ ಅನುಕೂಲ ಅಲ್ಲ. ರಾತ್ರಿ ಪಾಪಕ್ಕೆ ವೈದ್ಯ ಸಿಸಿ ಫುಟೇಜ್ ಇಲ್ಲದೆ ಇರೋ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾಳ. ಅವ ಯಾವ ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ಜಿಕರ್ ಕಾಲೇಜಿನ ಬ್ರೋಕರ್ ಏಜೆಂಟ್ ಹೋಗಿ ಆಕಿ ಒಬ್ಬಕ್ಕೆ ಇದ್ದಿದ್ ನೋಡಿ ಆಕಿ ಮ್ಯಾಲ ಬಲವಂತವಾಗಿ ಅತ್ಯಾಚಾರ ಮಾಡಿ ಆಕಿ ಮ್ಯಾಲ ಕೊಲೆ ಮಾಡಿರ್ತಾರ. ಆ ಕೊಲೆ ಪ್ರಕರಣ ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ, ಆ ಕೊಲೆ ಮಾಡ್ಯಾರ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದು, ಅವ್ರಿಗೆ ಜಾಮೀನು ಸಿಗಬಾರ್ದು. ಯಾಕಂದ್ರ ಈ ಒಬ್ಬರಿಗೆ ಗಲ್ಲು ಶಿಕ್ಷೆ ಆತಂದ್ರ ಇಡೀ ಭಾರತ ದೇಶ ಎಚ್ಚೆತ್ಕೊಳ್ತೈತಿ. ಯಾಕಂದ್ರೆ ಒಬ್ಬರಿಗೆ ಶಿಕ್ಷೆ ಆತಂದ್ರ ಇನ್ನೊಬ್ಬ ಮಾನ್ಯ ಹಿಂಗ್ ಶಿಕ್ಷೆ ಆಗೈತಿ, ನಾವು ಯಾರು ತಪ್ಪು ಮಾಡಬಾರ್ದು ಅನ್ನೋ ಒಂದು ಸಂದೇಶ ಹೋಗ್ತೈತಿ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆಗ್ಲಿ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಆಗ್ಲಿ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ 7 ಸಚಿವ ಸ್ಥಾನದವರು, ಆರೋಗ್ಯ ಇಲಾಖೆನೂ ಅವ್ರದೈತಿ, ಗೃಹ ಮಂತ್ರಿನೂ ಅವ್ರ ಅದಾರ. ಆ ಕಾರಣಕ್ಕಾಗಿ ಈ ಹೆಚ್ಚು ವಿಷಯ ತೀವ್ರ, ಅದನ್ನ ಅವ್ರ ಹೆಣ್ಮಗಳು ಅವರಿಗೆ ಸಂಬಂಧಪಟ್ಟೈತಿ. ಆಕ್ಚುಲಿ ಅವ್ರ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ರ ಅವ್ರಿಗೊಂದು ಉತ್ತಮ ಭವಿಷ್ಯ ಐತಿ. ಆ ಕಾರಣಕ್ಕಾಗಿ ಅವ್ರು ಕೂಡಲೇ ಈ ಅತ್ಯಾಚಾರವನ್ನು ಯಾರ್ಯಾರು ಮಾಡ್ಯಾರ, ಯಾರ್ಯಾರು ಕೊಲೆ ಮಾಡ್ಯಾರ, ಅವ್ರಿಗಟ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರ ಪಶ್ಚಿಮ ಬಂಗಾಳದ ನಡು ರಸ್ತೆ ಒಳಗ ಈ ಎಲ್ಲ ಮಂದಿ ಒಳಗ, ಸಾರ್ವಜನಿಕ ಒಳಗ ಅವ್ರನ್ನ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕಾಗಿ ಒಂದು ಸಂದೇಶ ಹುಡಿಸಿದಾರಂದ್ರ ಭಾರತ ದೇಶ ಒಳಗೆ ಇನ್ನೊಮ್ಮೆ ಅತ್ಯಾಚಾರ ಕೊಲೆಗಳು ಹೆಣ್ಮಕ್ಳ ಮೇಲೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಆರೋಪಿಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಅಂತಲ್ಲಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡುತ್ತೇವೆ.